ಡಬಲ್ ರೇಟ್ ಫಿಕ್ಸ್ ಮಾಡ್ತಾರೆ. ನ್ಯೂಸ್ 18 ನಲ್ಲಿ ರಹಸ್ಯ ಕಾರ್ಯಾಚರಣೆ. ಮುಂಜಾನೆಯೇ ಓಪನ್ ಇರುತ್ತಂತೆ ಬಾರ್, ಮದ್ಯಕ್ಕೆ ಡಬಲ್ ರೇಟ್ ಅನ್ನ ಫಿಕ್ಸ್ ಮಾಡಿ ಇಲ್ಲಿ ಮಾರಾಟವನ್ನ ಮಾಡಲಾಗ್ತಾ ಇದೆ. ನ್ಯೂಸ್ 18 ಕಾರ್ಯಾಚರಣೆಯಲ್ಲಿ, ರಹಸ್ಯ ಕಾರ್ಯಾಚರಣೆಯಲ್ಲಿ ಈಗ ಬಾರ್ ಅಂಗಡಿಯ ಒಂದು ಬಣ್ಣ ಬಟಾಬಯಲಾಗಿದೆ. ಗದಗ ನಗರದಲ್ಲಿ ಮುಂಜಾನೆ 4ಕ್ಕೆ ಸಿಗುತ್ತೆ ಮದ್ಯ. ಕಾನೂನು ನಿಯಮ ಗಾಳಿಗೆ ತೂರಿ ಮಾರಾಟವನ್ನ ಮಾಡಲಾಗ್ತಾ ಇದೆ. ಅಬಕಾರಿ ಇಲಾಖೆ ಅಧಿಕಾರಿಗಳ ಭಯವೇ ಇಲ್ಲದಂತಾಗಿದೆ ಆ ಬಾರ್ ಮಾಲೀಕರಿಗೆ. ಬೆಳಗ್ಗೆ 10 ಗಂಟೆ ಬದಲಿಗೆ 4ಕ್ಕೆ ಓಪನ್ ಇರುತ್ತೆ. ನಿಗದಿತ ಬೆಲೆಗಿಂತ ಅಧಿಕ ರೇಟ್ಗೆ ಮಾರಾಟವನ್ನ ಮಾಡಲಾಗ್ತಾ ಇದೆ. ನ್ಯೂಸ್ 18 ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ ಈ ವಿಚಾರ. ಕಾನೂನು ಕ್ರಮವನ್ನ ಗಾಳಿಗೆ ತೂರಿ, ಕಾನೂನು ನಿಯಮವನ್ನ ಗಾಳಿಗೆ ತೂರಿ ಈಗ ಬೆಳಗ್ಗೆ 10 ಗಂಟೆಗೆ ಓಪನ್ ಆಗಬೇಕಾಗಿದ್ದಂತಹ ಬಾರ್ ಬೆಳಗ್ಗೆ 4 ಗಂಟೆಗೆ ಓಪನ್ ಆಗಿ ಡಬಲ್ ರೇಟ್ಗೆ ಮಾರಾಟ ಮಾಡಲಾಗ್ತಾ ಇದೆ. ಇನ್ನು ನಮ್ಮ ಗದಗ ಜಿಲ್ಲೆ ಪ್ರಶಾಂತ್ ಬಾರ್ನಲ್ಲಿ ನಮ್ಮ ಪ್ರತಿನಿಧಿ ರಹಸ್ಯ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಎಲ್ಲಾ ಬ್ರ್ಯಾಂಡ್ಗಳ ಮದ್ಯದ ರೇಟ್ ಹೆಚ್ಚಿದೆ ಅಂತ ಹೇಳಿ ಮಾತುಕತೆ ನಡೆಸಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. 30 ರೂಪಾಯಿ ಬರಂಗಿಲ್ಲ, ಕಡಿಮೆ ಆಗಿದೆ. ಇಷ್ಟು ಕಡಿಮೆ ಆಯ್ತು, ಇನ್ನೂ ಸ್ವಲ್ಪ ಆಗ್ತದೆ ಅಂತ ಏನು ಅನ್ನಂಗಿಲ್ಲ. ಚಾಯ್ಸ್ 100 ರೂಪಾಯಿ. ನೆಗೆಟಿವ್ ಯಾರು ಕೊಡ್ರಿ? ಬಿಪಿ ರೀ, ಬಿಪಿ 140 ಸರ್. ಇದು ಕೇಪ್ ಸ್ಟ್ರಾಂಗ್ ಐತೆ ಸರ್. ಪ್ರೀಮಿಯಂ 200, ಕೇಪ್ ಸ್ಟ್ರಾಂಗ್ 200. ಹಾಂ ಸರ್. ಟ್ಯೂಬರ್ಗೋ 200. ಹಾಂ ಸರ್. ಇವರು ಸರ್ ಗೋಲ್ಡೈಸರ್ ಬರ್ತೈತೆ ಅದು 260 ರೂಪಾಯಿ. 200. ಅದೇನು ಸರ್ ಇನ್ನೊಂದು ಪವರ್ಫುಲ್. ನಿಮಗೆ ಯಾವ್ದು ಬೇಕು ಅದು ಹೇಳಿ, ಸುಮ್ಮನೆ ಅದೇನ್ರಿ ಇದೇನ್ರಿ ಸುಮ್ಮನೆ ಕೇಳ್ಕೊಂಡು ಹೋಗಿ. ಪಾಪ್ಯುಲರ್ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ಬೇಕಂದ್ರೆ ಬೆಳಗ್ಗೆ 4ಕ್ಕೆ ಎಣ್ಣೆ ಸಿಗುತ್ತೆ ಅಂತ ಅಲ್ಲಿನ ಸಿಬ್ಬಂದಿ ಮಾತನಾಡಿದ್ದಾರೆ. ಗದಗ ಜಿಲ್ಲೆಯ ನಮ್ಮ ಪ್ರತಿನಿಧಿ ಸಂತೋಷ್ ಮಾಡಿರುವ ರಹಸ್ಯ ಕಾರ್ಯಾಚರಣೆ ಇಲ್ಲಿದೆ ನೋಡಿ. ಚೇಂಜ್ ಇಲ್ಲ. ಬೆಳಿಗ್ಗೆ ಎಷ್ಟೊತ್ತು ಕೊಡ್ತೀರಿ ಅಂದ್ರೆ ನಮ್ಗೆ ಇವು ಲೇಬರ್ಸ್ಗೆ ಕೊಡಾಕ ಸಮಸ್ಯೆ ಆಗ್ಬಿಡುತ್ತೆ. 4 ತೆಗಿತಾರೆ. ಅವ್ರೇನು ಬೆಳಿಗ್ಗೆ ಕೆಲಸ ಮಾಡೋಕಂತ ಸಮಸ್ಯೆ ಆಗ್ಬಿಡುತ್ತೆ. ಅಲ್ಲಿ ನಂಬರ್ ಐತಲ್ಲ, ಕೆಳಗಿದೆ ಏನ್ರಿ? ಬೋರ್ಡ್ ನಂಬರ್ ಇದೆ. ಬೋರ್ಡ್ ನಂಬರ್ ಇದೆ. ಬೋರ್ಡ್ ನಂಬರ್ ಇದೆ. ಹಾಂ ಓಕೆ ಸರ್. ಹಾಂ ಅಲ್ಲಿ ಪಾಪ್ಯುಲರ್ ಇದೆಲ್ಲ. ಯಾವ್ಯಾವ ಸಿಗ್ತಾವೆ ಸರ್? ಯಾವ್ಯಾವ ಸಿಗ್ತಾವೆ? ಬೆಳಿಗ್ಗೆ ನೈಟ್ ಫೋನ್ ಓಕೆ ಓಕೆ. ನೈಟ್ ಫೋನ್ ಹೇಳಿದ್ರೆ ನೈಟ್ ಡಿಕೆ ಚಾಯ್ಸ್ ಸಿಗ್ತದೆ, ಹೈವರ್ಸ್ ಡಿಕೆ ಚಾಯ್ಸ್ ಸಿಗ್ತದೆ. ಹಾಂ. ಗದಗದ ಕೀರ್ತಿ ಮದ್ಯದ ಅಂಗಡಿಯಲ್ಲೂ ಇದೇ ಕತೆ. ಬೆಳಗ್ಗೆ 7ಕ್ಕೆ ಇಲ್ಲಿ ಮದ್ಯ ಸಿಗತ್ತೆ. ಪಾರ್ಸಲ್ 145 ಸರ್. 7 ಗಂಟೆಗೆ ಆಯ್ತಂದ್ರೆ ಏನು ಬರ್ಬೇಕು, ನಾವು ಕೊಡಿಸ್ಬೇಕು. ನೀವು ಎಷ್ಟೊತ್ತಿಗೆ ಕೊಡ್ತಿರ್ತಾರೆ? ಬೆಳಗ್ಗೆ 7 ಗಂಟೆ ಸರ್. ಈ ಬಗ್ಗೆ ಅಬಕಾರಿ ಡಿಸಿ ಲಕ್ಷ್ಮಿ ಅವರ ಗಮನಕ್ಕೆ ತರಲಾಗಿದೆ. ತಕ್ಷಣ ದಾಳಿ ಮಾಡಿ ಕೇಸ್ ಮಾಡ್ತೇವೆ, ನಿಯಮ ಮೀರಿದರೆ ತಕ್ಷಣ ಲೈಸೆನ್ಸ್ ಕ್ಯಾನ್ಸಲ್ಗೂ ಕ್ರಮ ಕೈಗೊಳ್ಳುತ್ತೇವೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಂದಿರ್ತಾರೆ. ಶಿಸ್ತು ಕ್ರಮ ಅನ್ನೋದಕ್ಕೆ ನಾವು ಯಾವಾಗ ಯಾವುದಾದ್ರೂ ಮಾಹಿತಿ ಬಂತು ಅಂದರೆ ಇಮಿಡಿಯೇಟ್ ಆಗಿ ಕನ್ಸರ್ನ್ ರೇಂಜ್ ಇನ್ಸ್ಪೆಕ್ಟರ್ ಇರಬಹುದು ಅಥವಾ DCEIB ಸಿಬ್ಬಂದಿ ಇರ್ತಾರೆ. ಅದೇ ರೀತಿ ಸಬ್ ಡಿವಿಷನ್ನಲ್ಲಿ ಅಧಿಕಾರಿಗಳಿದ್ದಾರೆ, ಅವರಿಗೆ ಇಂಟಿಮೇಟ್ ಮಾಡಿಬಿಟ್ಟು ಅದನ್ನ ಅಟೆಂಡ್ ಮಾಡಿಸ್ತೀವಿ. ಅಲ್ಲಿ ಏನಾದರೂ ನ್ಯೂನ್ಯತೆ ಇರೋದು ಅಥವಾ ಬೆಳಿಗ್ಗೆ ಓಪನ್ ಮಾಡ್ತಾ ಇರೋದು ಕಂಡು ಬಂತು ಅಂದರೆ ಖಂಡಿತವಾಗಿಯೂ ನಾವು ಸರ್ಕಾರದ ನಿಯಮಾವಳಿ ಪ್ರಕರಣ ದಾಖಲೆ ಮಾಡ್ತೇವೆ. ಅಂಥವ್ರ ಮೇಲೆ ನಾವು ಒಂದು ಸನ್ನದಿನ ಮೇಲೆ 3 ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಕರಣಗಳು ದಾಖಲಾಗಿತ್ತು ಅಂತ ಏನಾದರೂ ಆಯಿತು ಅಂದರೆ ಅದನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಅಂಗಡಿಗಳನ್ನ ಸಸ್ಪೆಂಡು ಸಹ ಮಾಡಿಸಿದ್ದೀವಿ. ಸಸ್ಪೆಂಡು ಅಂತಂದರೆ ಅದು ಪರ್ಮನೆಂಟ್ ಕ್ಲೋಸ್ ಅಂತ ಹೇಳಕ್ ಬರಲ್ರಿ. ಅದು ಇಂತಿಟ್ಟು ಟೈಮ್ ಮಾಡಬೇಕು ಅನ್ನೋದು ಮಾನ್ಯ ಜಿಲ್ಲಾಧಿಕಾರಿ ಅವ್ರಿಗೆ ಇದಕ್ಕೆ ಬಿಟ್ಟಿರ್ತದೆ, ಡಿಸ್ಕ್ರಿಷನರಿ ಪವರ್ಗೆ. ಹಾಗಾಗಿ ಅವ್ರು ಎಷ್ಟು ದಿನ ಮಾಡ್ತಾರೋ ಅದಾದ್ಮೇಲೆ ಓಪನ್ ಆಗ್ತದೆ. ಅಂದರೆ ಅವ್ರು ಮಾಡಿರುವಂಥ ತಪ್ಪಿಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಗದಗದಾದ್ಯಂತ ಈಗ ಮದ್ಯದ ಮಾರಾಟದ ದಂಧೆ ಎಗ್ಗಿಲ್ಲದೆ ಸಾಕ್ತಾ ಇದೆ ಅಂತ ಅನ್ಸುತ್ತೆ. ಈಗ ಎಷ್ಟು ಬಾರ್ಗಳು ಇನ್ವಾಲ್ವ್ ಆಗಿದೆ? ಈಗ ಕಾನೂನು ಕ್ರಮಕ್ಕೆ ಅಧಿಕಾರಿಗಳು ಯಾವ ರೀತಿ ಮುಂದಾಗಿದ್ದಾರೆ? ಈಗ ಸದ್ಯಕ್ಕೆ ಅಬಕಾರಿ ಅಧಿಕಾರಿಗಳಿಗೆ ಏನ್ ಹೇಳ್ತಾರೆ?
ಹೌದು ಚೈತ್ರ, ಗದಗ ನಗರದಲ್ಲಿ ಬಹುತೇಕ ಬಾರ್ಗಳಲ್ಲಿ ಕೂಡ ಬೆಳಗ್ಗೆ ಬಾರ್ಗಳು ಓಪನ್ ಆಗ್ತವೆ. ಯಾಕಂದ್ರೆ ಹಾಲಿನ ಅಂಗಡಿಗಳು ಓಪನ್ ಆಗಿರ್ತಾವೋ ಗೊತ್ತಿಲ್ಲ, ಆದ್ರೆ ಬಾರ್ಗಳು ಮಾತ್ರ ಓಪನ್ ಆಗ್ತಾ ಇದಾವೆ. ಈ ಹಿನ್ನೆಲೆ ಒಳಗಡೆ ನೋಡ್ತಾ ಹೋದ್ರೆ ಗದಗ ನಗರದಲ್ಲಿ ಇರ್ತಕ್ಕಂತ ಬಾರ್ಗಳಲ್ಲಿ ಏನು ಮದ್ಯ ಮಾರಾಟ ಕೂಡ ಜೋರಾಗಿರುವಂತದ್ದು. ಈ ಬಗ್ಗೆ ನ್ಯೂಸ್ 18 ಕನ್ನಡ ಒಂದು ಸ್ಟಿಂಗ್ ಆಪರೇಷನ್ ಮಾಡಿ ಅಲ್ಲಿ ಇರ್ತಕ್ಕಂತ ಬಾರ್ಗಳು ಬೆಳಗ್ಗೆ ಬಾರ್ಗಳು ಓಪನ್ ಆಗ್ತವೆ. ಅಲ್ಲಿಯೂ ಸಹ ಏನು ಹೆಚ್ಚಿನ ದರದಲ್ಲಿ ಮದ್ಯ ಮಾರಾಟ ಮಾಡಲಾಗುತ್ತೆ. ಜೊತೆಗೆ ಯಾವುದೇ ರೀತಿ ರಸೀದಿಗಳನ್ನ ಸಹ ಕೊಡಲ್ಲ. ಇಲ್ಲಿ ಕಾನೂನು ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಒಂದು ತವರು ಕ್ಷೇತ್ರದಲ್ಲಿ ಈ ರೀತಿ ಆದ್ರೆ ಇನ್ನು ರಾಜ್ಯಾದ್ಯಂತ ಯಾವ ರೀತಿಯಾಗಿ ಮದ್ಯ ಮಾರಾಟ ಕೂಡ ಆಗಿರ್ಬೋದು, ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಒಂದು ಮದ್ಯ ಮಾರಾಟ ಮಾಡ್ತಕ್ಕಂಥ ದಂಧೆ ಕೂಡ ಈಗ ಹೆಚ್ಚಾಗಿರುವಂತದ್ದು. ಆದ್ರೆ ಇದಕ್ಕೆ ಕಡಿವಾಣ ಹಾಕ್ಬೇಕಂತ ಅಬಕಾರಿ ಇಲಾಖೆ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿ ಕಡಿವಾಣವನ್ನ ಹಾಕ್ತಾ ಇಲ್ಲ. ಯಾಕಂದ್ರೆ ಅವರೊಬ್ಬ ಏನು ವರ್ಷಕ್ಕೊಮ್ಮೆ ಕೇಸ್ ಹಾಕಿ ಸುಮ್ಮನೆ ಕುಂತು ಬಿಡ್ತಾರೆ. ಹೀಗಾಗಿ ಅಬಕಾರಿ ಅಧಿಕಾರಿಗಳ ಭಯವೇ ಇಲ್ಲ ಇವರಿಗೆ. ರಾಜಾರೋಷವಾಗಿ ಬೆಳಗ್ಗೆ ಮದ್ಯ ಮಾರಾಟವನ್ನ ಮಾಡ್ತಾರೆ. ಹೀಗಾಗಿ ನಾವು ಕೂಡ ಈಗ ಅಬಕಾರಿ ಇಲಾಖೆ ಅಧಿಕಾರಿಯಾಗಿರ್ತಕ್ಕಂಥ ಏನು DC ಇದ್ದಾರೆ ಅವ್ರನ್ನು ಕೂಡ ನಾವು ಮಾತನಾಡಿಸಿದ್ವಿ. ಆದ್ರೆ ಗದಗ ನಗರದಲ್ಲಿ ಈ ರೀತಿಯಾಗಿ ಬೆಳಗ್ಗೆ ಏನು ಮದ್ಯ ಮಾರಾಟ ಮಾಡಲಾಗ್ತಿದೆ, ಇದಕ್ಕೆ ಕಡಿವಾಣ ಹಾಕುವಂತ ಕೆಲಸ ನೀವು ಮಾಡಬೇಕು ಅನ್ನುವಂತ ಮಾತನ್ನು ಹೇಳಿದಾಗ ತದನಂತರ ಅವ್ರು ಹೇಳ್ತಾರೆ, ಈಗಾಗಲೇ ನಾವು 13 ಕೇಸ್ಗಳನ್ನ ಹಾಕಿದೀವಿ, ಆದ್ರೆ ಇದುವರೆಗೂ ಕೂಡ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡಿದಾಗ ಇದುವರೆಗೂ ಯಾವುದೇ ರೀತಿ ಕೇಸ್ ಮಾಡಿಲ್ಲ. ಆದ್ರೆ ಇನ್ನಾದ್ರೂ ನ್ಯೂಸ್ 18 ಕನ್ನಡ ವರದಿ ಮಾಡಿದ ಮೇಲೆ ಈ ವರದಿ ನಂತರ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಒಂದು ಬಾರ್ಗಳ ಮೇಲೆ ದಾಳಿ ಮಾಡಿ ಅಲ್ಲಿ ಏನು ಬೆಳಗ್ಗೆ ಬಾರ್ಗಳು ಓಪನ್ ಆಗ್ತವೆ, ಹೆಚ್ಚಿನ ದರದಲ್ಲಿ ಏನು ಮದ್ಯ ಮಾರಾಟ ಮಾಡಲಾಗ್ತದೆ, ಇಂತಹ ಬಾರ್ಗಳ ಮೇಲೆ ದಾಳಿ ಮಾಡಿ ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ಳುವಂತ ಕೆಲಸ ಮಾಡಬೇಕಿದೆ ಚೈತ್ರ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮದ್ಯಕ್ಕೆ ಮಿಕ್ಸ್ ಮಾಡಲು ನೀರು ಕೊಡ್ಲಿಲ್ಲ ಅಂತ ಹೇಳಿ